ಮೊನ್ನೆ 23/7/2000 ಕೇಂದ್ರ ಬಜೆಟ್ ಬಗ್ಗೆ ತಮಗೆಲ್ಲ ಗೊತ್ತಿದ್ದಂಗೆ ಸರ್ಕಾರ ಬಜೆಟ್ನಲ್ಲಿ ಏನೇನು ನಮಗೆ ಕರ್ನಾಟಕ ಸರ್ಕಾರ ಆಗಲಿ ಇಡೀ ದೇಶಕ್ಕಾಗಲಿ ದ್ರೋಹ ಮಾಡಿದೆ ಅಂತಂತ ಎಲ್ಲರಿಗೂ ತಿಳಿದು ಬಂದಿರತಕ್ಕಂಥ ವಿಷಯ. ಆದ ಕಾರಣ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರೆಸಿಡೆಂಟು DK ಶಿವಕುಮಾರ್ ಅವರು ಮತ್ತು CM ಸಿದ್ದರಾಮಯ್ಯ ಅವರ ಮೇರೆಗೆ ನಮ್ಮ ಕೇಂದ್ರ ಸರ್ಕಾರ ಆಪೋಸಿಷನ್ ಪಾರ್ಟಿ ಇರತಕ್ಕಂಥ ಕಾರಣದಿಂದ ಅವರು ಮಾಡಿದ ಬಡ ಜನರಿಗೆ ಮತ್ತು ಸಾಮಾನ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಅನ್ಯಾಯವನ್ನು ತಿಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮದು ಆಗಿರತಕ್ಕಂಥದ್ದಿದೆ. ಆ ಕಾರಣದಿಂದ ಇವತ್ತು ನಾವು ಈ ಪ್ರತಿಭಟನೆ ಮೂಲಕ ಎಲ್ಲ ದೇಶದ ಮತ್ತು ನಮ್ಮ ಬಳ್ಳಾರಿ ಜನತೆಗೆ ತಿಳಿಸ್ತಕ್ಕಂಥ ವಿಷಯಗಳು. ಈಗ ತಾನೇ ತಮಗೆಲ್ಲ ತಿಳಿದಕ್ಕಂಥ 48,000 ಕೋಟಿ ಬಜೆಟ್ ಮಾಡಿದ್ದಾರೆ. ಅದರಲ್ಲಿ ನಾವು ಯಾವ ಕಾರಣಕ್ಕೆ ಇದು ಬಜೆಟ್ ಫೇಲಿಯರ್ ಅಂತಂತ ಹೇಳ್ತೀವಂದರೆ, ಕಳೆದ 10 ವರ್ಷಗಳಲ್ಲಿ ಇಂಥ ಬಜೆಟ್ಗಳನ್ನು ಕೊಟ್ಟಿದ್ದಾರೆ, ತಿಳಿಸಿದ್ದಾರೆ, ಆದರೆ ಏನೂ ಕಾರ್ಯರೂಪಕ್ಕೆ ತಂದಿಲ್ಲ. ಭಾಳ ಅನೌನ್ಸ್ಮೆಂಟ್ಗಳು 2 ಸರಿ ಇದ್ದು 10 ವರ್ಷದಲ್ಲಿ. ಅಂಥ ಅನೌನ್ಸ್ಮೆಂಟ್ಗಳು ಈ ಸರಿ ಎಲ್ಲಿ ಘೋಷಣೆಗಳಿಗೂ ಇಲ್ಲ. ಈಗ ಹೇಳ್ತಕ್ಕಂಥ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಅಂದರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂದರೆ ನಮ್ಮ ರೈತರಿಗೆ ಏನೂ ಸವಲತ್ತು ಮಾಡಿಲ್ಲ. MSP ಗ್ಯಾರಂಟಿ ಅಂತ ಲಾ ಮಾಡಬೇಕಾಗಿತ್ತು, ಅದನ್ನು ಲಾ ಮಾಡಿಲ್ಲ. ಫರ್ಟಿಲೈಸರ್ಸ್ ಆಗಲಿ ಸೀಡ್ ಆಗಲಿ ಸಬ್ಸಿಡಿಗಳಾಗಲಿ ಕೊಡಬೇಕಾಗಿತ್ತು, ಅದನ್ನು ಕೊಟ್ಟಿಲ್ಲ. ಅದೇ ರೀತಿಯಾಗಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟುಗಳಲ್ಲಿ ಮಾಡಬೇಕಾಗಿರ್ತಕ್ಕಂಥ ಇದು ಬಜೆಟ್ನಲ್ಲಿ ಕಮ್ಮಿ ಮಾಡಿದ್ದಾರೆ. ಹೋದ ಸರಿ ಕೋವಿಡು ಎಲ್ಲ ರೀತಿಯ ಪ್ಯಾಂಡಮಿಕ್ಗಳಿಗೆ ಒಂದು ಸವಲತ್ತು ಮಾಡಬೇಕಿತ್ತು, ಈ ಸರಿ ಆ ಸವಲತ್ತು ಮಾಡಿಲ್ಲ, ಡಿಕ್ರೀಸ್ ಮಾಡಿದ್ದಾರೆ. ಮೂರನೇದಾಗಿ ಹೇಳಬೇಕಂದ್ರೆ ಎಂಪ್ಲಾಯ್ಮೆಂಟ್ ಅಂತಂತ ಹೇಳ್ತಾರೆ, ಭಾಳ ಮುಖ್ಯವಾದ ವಿಷಯ ಅವರು ಭಾಳ ಹೈಲೈಟ್ ಮಾಡಿದ್ದಾರೆ. ಆ ವಿಷಯಗಳು ಏನಿದ್ದಾವೆ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಇರ್ತಕ್ಕಂಥದ್ದು ಕಾಪಿ ಮಾಡಿದ್ದಾರೆ, ಕಾಪಿ ಪೇಸ್ಟ್ ಅಂತಂತ ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ಇದು ನಮ್ಮ ಮ್ಯಾನಿಫೆಸ್ಟೋ ಮಾಡ್ತಕ್ಕಂಥ ಚಿದಂಬರಂ ಅವರು ಮೊನ್ನೆ ಘೋಷಣೆಯಲ್ಲಿ ಪೇಜ್ ನಂಬರ್ 11 ಪೇಜ್ ನಂಬರ್ 30ನಲ್ಲಿ ನಾವು ಮಾಡ್ತಕ್ಕಂಥ ಸೇಮ್ ಸಬ್ಜೆಕ್ಟ್ಗಳು ಅಪ್ರೆಂಟಿಸ್ಶಿಪ್ಪು ಮತ್ತು ಎಂಪ್ಲಾಯ್ಮೆಂಟ್ ಸ್ಕೀಮು ಕಾಪಿ ಮಾಡಿ ಹಾಕಿದ್ದಾರೆ. ಇನ್ಫ್ಲೇಷನ್ನು, ಕಾಯಿಪಲ್ಯದಾಗಲಿ ಹಾಲದಾಗಲಿ ಗ್ಯಾಸು ಟ್ಯಾಕ್ಸಸ್ಸು ಎಕ್ಸೈಸು ಅದ್ರ ಬಗ್ಗೆ ಏನೂ ಮಾತಾಡಲಾರ್ದಂಗೆ ಯಥಾ ರೀತಿ ಹೆಚ್ಚಿಗೆ ಮಾಡಿ ಇಟ್ಟಿದ್ದಾರೆ. ಈಗ ನಮಗೆ ಬ್ಯಾಂಕ್ ಲೋನ್ ಆಗಲಿ FTಗಳಾಗಲಿ ಕ್ಯಾಪಿಟಲ್ ಗೇನು ಟ್ಯಾಕ್ಸ್ ಆಗಲಿ ಯಾವುದೇ ರೀತಿಯಾದ ಬಡವ ಜನರಿಗೆ ಉಳಿತಾಯ ಮಾಡಿಲ್ಲ. ಇಲ್ಲಿ ಏನು ಹೇಳ್ತಾರೆ 25,000 ಇನ್ಕಮ್ ಟ್ಯಾಕ್ಸ್ ಕೊಡ್ತೀವಂತಂತ ಹೇಳ್ತಾ ಇದ್ದಾರೆ, ಆ ರೀತಿಯಿಂದ ಈ ಸೈಡ್ ಜಕ್ಕೊಳ್ತಾ ಇದ್ದಾರೆ. ಇದು ಮೋಸ ಮಾಡ್ತಕ್ಕಂಥ ಒಂದು ಬಜೆಟ್ಟು, ಜನರಿಗೆ ಮೋಸ ಮಾಡ್ತಕ್ಕಂಥ ಒಂದು ಬಜೆಟ್ಟು. ಇದು ದೇಶಕ್ಕೆ ಅನ್ಯಾಯ ಮಾಡಿದಂಥದ್ದು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕಕ್ಕೆ ಬಂದಾಗ ಕರ್ನಾಟಕ ಜನರು BJP ನಂಬಿ ಮತ್ತೆ ಈ ಸರಿ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ. 5 ಜನ ಮಿನಿಸ್ಟರ್ಗಳಾಗಿದ್ದಾರೆ. ಅದು ಫೈನಾನ್ಸ್ ಮಿನಿಸ್ಟರು ನಮ್ಮ ಕರ್ನಾಟಕದಿರೋದ್ರಿಂದ ಎಷ್ಟು ಅನ್ಯಾಯ ಮತ್ತು ದ್ರೋಹ ಆಗಿದೆ ಅನ್ನೋದು ಎಲ್ಲ ಜನರಿಗೆ ತಿಳಿದಕ್ಕಂಥ ವಿಷಯ. ಈಗ ಇಷ್ಟು ಜನ ಮಿನಿಸ್ಟರ್ಗಳು ಇಷ್ಟು ಜನ ಇದ್ದರೂ ಕೂಡ 1% ಅಡಿಷ್ನಲ್ ಆಗಿ ಫಂಡು ಕರ್ನಾಟಕಕ್ಕೆ ತರಲಿಕ್ಕಾಗಿಲ್ಲ ಅಂದರೆ ನಾಚಿಗೆ ಬರ್ತಕ್ಕಂಥ ವಿಷಯ ಅಂತಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಇಲ್ಲಿ ಸಣ್ಣ ಕಾರ್ಪೊರೇಟರು ಮತ್ತು ಗ್ರಾಮ ಪಂಚಾಯತಿಯವರು ಹೋರಾಟ ಮಾಡಿ 1 ಲಕ್ಷ ಎತ್ಕೊಂಡು ಬರಲಿಕ್ಕೆ ಹೋರಾಟ ಮಾಡ್ತಾರೆ. ಈಗ ಬೆಂಬಲ ಕೊಡ್ತಕ್ಕಂಥ ಕರ್ನಾಟಕವು ಏನು ಮಾಡ್ತಾ ಇಲ್ಲ. ಇದೇ ರೀತಿಯ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ರೆವಿನ್ಯೂ ಮಿನಿಸ್ಟರ್ ಬೈರೇಗೌಡರು DK ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿ 5,400 ಕೋಟಿ 15th ಫೈನಾನ್ಸ್ ಕಮಿಷನಲ್ಲಿ ನಮಗೆ ಬರ್ತಕ್ಕಂಥ ಅಮೌಂಟನ್ನು ಕೇಳಿದ್ದಾಗ ಬಜೆಟ್ಗಿಂತ ಮುಂದೆ ಹೋಗಿ ಬೇಡಿಕೆ ಮಾಡಿದ್ದೀವಿ, ಕೇಳ್ಕೊಂಡಿದ್ದೀವಿ, ನಮಗೆ ಈ ಬಜೆಟ್ನಲ್ಲಿ ಅನುಕೂಲ ಮಾಡಿಕೊಡಿ ಅಂತಂತ. ಅದನ್ನು ಕೂಡ 1% ಕೂಡ ಗಮನಕ್ಕೆ ಇಟ್ಕೊಂಡ್ಲಾರ್ದಂಗೆ ಈ ಸರಿ ಮೋಸ ಮಾಡಿದ್ದಾರೆ, ದ್ರೋಹ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕುಡಿಯ ನೀರಿಗೆ ಕಳಸಾ ಬಂದೂರಿ ಆಗಿರ್ಬೋದು, ನಮ್ಮ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಆಗಿರ್ಬೋದು ಮತ್ತು ಮೇಕೆದಾಟು ಪ್ರಾಜೆಕ್ಟಿಗೆ ಕೇಳ್ಕೊಂಡಿದ್ದೀವಿ. ಬಡವರಿಗೆ ಕುಡಿಯ ನೀರಿನ ಸಮಸ್ಯೆಗಳಿದ್ದಾವೆ, ಅದಕ್ಕೆ ಕೊಡಿ ಅಂತ, ಅಲ್ಲಿ ಕೂಡ ಒಂದು ಕೊಟ್ಟಿಲ್ಲ. ಮೆಟ್ರೋ 3rd ಫೇಸು ಎಕ್ಸ್ಟೆನ್ಷನ್ನು ಮೆಟ್ರೋಗೂ ಕೊಟ್ಟಿಲ್ಲ. ಪೋರ್ಟ್ಗಳು ನಮ್ಮಲ್ಲಿ ಕರ್ನಾಟಕದಲ್ಲಿ ಕೋಸ್ಟ್ ಲೈನ್ ಇದೆ,
ಅದು ಕೂಡ ಕೇಳಿದ್ದೀವಿ, ಅದು ಕೂಡ ಕೊಟ್ಟಿಲ್ಲ. ಹೈವೇಸ್ ಕೇಳಿದ್ದೀವಿ, ಹೈವೇಸ್ ಕೊಟ್ಟಿಲ್ಲ. ಅದೇ ರೀತಿಯಾಗಿ ನಾವು ಕೇಳಿ ಬೇಡಿಕೆ ಮಾಡಿದ್ದು ಕೊಟ್ಟಿಲ್ಲ. ಕೇಳದವ್ರದ್ದು ಬಿಹಾರ ಮತ್ತು ಆಂಧ್ರ ಪ್ರದೇಶಿಗೆ ಬರೇ ಪಾಲಿಟಿಕ್ಸ್ ಮಾಡೋ ಸಲುವಾಗಿ ಅವರಿಗೆ ದೊಡ್ಡದಕ್ಕಂಥ ಕಾಣಿಕೆಗಳನ್ನು ಕೊಟ್ಟು ಹೆದರಿ ಆ ಬೆಂಬಲ ಸಲುವಾಗಿ ಅದು ದುಡ್ಡು ಕೊಟ್ಟಿದ್ದಾರೆ ಅಂತಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿಯಾಗಿ ಈಗ ನಮ್ಮಲ್ಲಿ ನಡೀತಕ್ಕಂಥ ಇಡಿ ಮತ್ತು CBIಗಳು ನಮಗೆ ಭಾಳ ತೊಂದರೆ ಕೊಡ್ತಾ ಇದ್ದಾವೆ. ಈಗ ನಾವು ಡೆಲ್ಲಿಯಲ್ಲಿ ನೋಡ್ತಕ್ಕಂಥ ಇಡಿ CBI ಕನ್ವಿಕ್ಷನ್ನು 100 ಅಲ್ಲ 4 ಪಟ್ಟು ಏರಿದೆ. 4 ಪಟ್ಟು ರೇಡ್ಸ್ ಆಗಿದ್ದಾವೆ. 5,000 ರೇಡ್ಸ್ ಆಗಿದ್ದಾವೆ 10 ವರ್ಷದಲ್ಲಿ. ಅದರಲ್ಲಿ ಕನ್ವಿಕ್ಷನ್ ರೇಟ್ ಮಾತ್ರ ಭಾಳ ಕಮ್ಮಿ ಪರ್ಸೆಂಟೇಜಲ್ಲಿದೆ. ಅದರ ಅರ್ಥ ಅಂದರೆ ಬರೀ ಕೇಸ್ ಹಾಕ್ತಾ ಇದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಜನರನ್ನು ಜಕ್ಕೊತಾ ಇದ್ದಾರೆ. ಅದೇ ಇಡಿ ಕೇಸು BJPಗೆ ಹೋದ್ಮೇಲೆ ಕ್ಲೀನ್. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕೂಡ ಇಡಿ ರೇಡ್ಸ್ನಲ್ಲಿ ಅವರು ವರ್ತನೆ ಹೆಸರುಗಳು ತೆಗ್ಸೋದಾಗಲಿ ಬ್ಲ್ಯಾಕ್ ಮೇಲ್ ಮಾಡೋದಾಗಲಿ ಇದು ಖಂಡಿಸ್ತಾ ಇದ್ದೀವಿ ಅಂತಂತ ಹೇಳಲಿಕ್ಕೆ ಇಚ್ಛೆಪಟ್ಟು ನಮ್ಮದು ಮುಗಿಸ್ತಾ ಇದ್ದೀವಿ. ಎಲೆಕ್ಷನ್ಗಿಂತ ಮುಂಚೆ ನಮ್ಮ ಸರ್ಕಾರ ಏನು ಮಾಡಿದ್ರು, ನಮಗೆ ಬರ್ತಕ್ಕಂಥ ಪಾಲನ್ನು ಕೊಟ್ಟಿಲ್ಲ GST ಅಮೌಂಟ್ ಅಂಥೇಳಿ. ನಾವು ಎಷ್ಟು ಸರಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು 3 ಸರಿ ಖುದ್ದಾಗಿ ಭೇಟಿ ಮಾಡಿದರು, ಪತ್ರಗಳು ಬರೆದ್ರು, ಇಲ್ಲಿರ್ತಕ್ಕಂಥ MP ಗಳಿಗೂ ಮನವಿ ಮಾಡಿದರು, ಸರ್ವಪಕ್ಷ ಸಭೆ ಹೋಗೋಣ ಅಂತ ಹೇಳಿದರು. ಇದು ಯಾವುದಕ್ಕೆ ಜಗದಿದ್ದಕ್ಕೋಸ್ಕರ ಕೋರ್ಟ್ಗೆ ಹೋಗ್ಬಿಟ್ಟು ನಾವು ದುಡ್ಡನ್ನು ತಗೊಂಡಿರ್ತಕ್ಕಂಥ ಉದಾಹರಣೆ ಇದೆ. ಒಂದು ವೇಳೆ ಹಿಂಗೆ ಇಂಥದೇ ಧೋರಣೆ ಮುಂದುವರಿಸಿದರೆ, ಯಾಕಂದರೆ ತಮಗೆ ಗೊತ್ತಾಗಿದೆ 2 ರಾಜ್ಯಗಳಿಗೆ ಅವ್ರು ಜಾಸ್ತಿ ಅಮೌಂಟ್ ಕೊಟ್ಟಿರೋದು. ಇಂಥದೇ ಧೋರಣೆ ಮುಂದುವರಿಸಿದ್ರೆ ನಾವು ಮತ್ತೆ ಕಾನೂನು ಹೋರಾಟ ಅಂತೂ ಖಂಡಿತ ಮಾಡೇ ಮಾಡ್ತೀವಿ. ಈಗಾಗಲೇ ತಮಗೆ ಗೊತ್ತಾಗಿದೆ ಇಡಿ ವಿಚಾರಕ್ಕೆ, ಈ ರಾಜ್ಯದಲ್ಲಿ ಇಡಿ ವಿಚಾರಕ್ಕೆ ತಮಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಏನಂತಂದರೆ, CBI ಮತ್ತು ಇಡಿ ನಮ್ಮ ಪ್ರಶಾಂತ್ ಅವರು ಹೇಳ್ದಂಗೆ ನಮ್ಮ ಅಧ್ಯಕ್ಷರು ಇಲ್ಲಿವರೆಗೇನು ಅವ್ರು ದಾಳಿ ಮಾಡಿದ್ದಾರೆ CBI ಮತ್ತು ಇಡಿ, ಇಲ್ಲಿವರೆಗೆ ಯಾರ್ದು ಕನ್ವಿಕ್ಷನ್ ಆಗಿಲ್ಲ. ಲಾಜಿಕಲ್ ಎಂಡ್ ಅಂತೂ ತಗೊಂಡಿಲ್ಲ. ಅವರೊಂದು ದೊಡ್ಡ ವಾಷಿಂಗ್ ಮಿಷನ್ ಇಟ್ಕೊಂಡಿದ್ದಾರೆ ಮೋದಿ ಮತ್ತು ಅಮಿತ್ ಶಾ ಅವರು. ಇಲ್ಲೇನು ಯಾರಿಗೆ ಇಡಿ ದಾಳಿ ಮಾಡ್ತಾರೋ ಅವ್ರು ಅಕಸ್ಮಾತ್ BJPಗೆ ಹೋಗಿಬಿಟ್ರೆ ಅಲ್ಲಿ ವಾಷಿಂಗ್ ಮಿಷನ್ ಹಾಕಿಬಿಟ್ಟು ತೊಳೆದು ಅವರು ಶುದ್ಧ ಮಾಡಿ ಹೊರಗಡೆ ಕಳಿಸ್ತಾರೆ. ಅವ್ರು ಭ್ರಷ್ಟಾಚಾರಿಗಳಲ್ಲ. BJP ಪಕ್ಷ ಬಿಟ್ಟು ಬೇರೆ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಭ್ರಷ್ಟಾಚಾರಿಗಳು ಅವ್ರ ಲೆಕ್ಕದಲ್ಲಿ. ಒಂದು ವೇಳೆ ಅವರೇ BJPನಲ್ಲಿ ಹೋಗಿಬಿಟ್ರೆ ಅವ್ರು ಅಲ್ಲಿಗೆ ಅವ್ರದ್ದು ಎಲ್ಲ ಕ್ಲೀನ್ ಆಗ್ತದೆ. ಈ ಥರದೊಂದು ಧೋರಣೆ ಇಟ್ಕೊಂಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಇಡಿ ಮತ್ತು CBI ಮುಖಾಂತರ ರಾಜ್ಯದ ಎಲ್ಲ ರಾಜ್ಯ ಸರ್ಕಾರಗಳನ್ನೇ ಅಸ್ಥಿರಗೊಳಿಸ್ತಕ್ಕಂಥ ಒಂದು ಹುನ್ನಾರ ಏನು ನಡೀತಾ ಇದೆ, ಇದು ಭಾಳ ದಿನ ನಡೆಯೋದಿಲ್ಲ. ಯಾಕಂತಂದರೆ ಹಿಸ್ಟ್ರಿಯಲ್ಲಿ ಹಿಟ್ಲರ್ ಅಂತಾರೆ ಹೋಗಿದ್ದಾರೆ, ಅವ್ರದ್ದು ಯಾವುದು ನಡೆಯೋದಿಲ್ಲ. ಯಾವುದು ಏನು ದೌರ್ಜನ್ಯ ಇದೆ, ಏನು ಈ ಹಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಏನಿದ್ದಾವೆ ಅವೆಲ್ಲ ಯಾವ ನಡೆಯೋದಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ತಮಗೆ ಗೊತ್ತಿದ್ದಂಗೆ ಈಗೇನು ನಮ್ಮ ಕಲ್ಲೇಶ್ ಅಂತಕ್ಕಂಥ ಅಧಿಕಾರಿ ಹೋಗ್ಬಿಟ್ಟು ಒಂದು ಕೇಸ್ ಕೊಟ್ಟಿದ್ದಾರೆ. ಕಲ್ಲೇಶ್ ಅಂತಕ್ಕಂಥ ಅಡಿಷನಲ್ ಇತಿಹಾಸ ಇಡಿ ಮೇಲೆ ಕೇಸ್ ಕೊಟ್ಟಿರೋದು. ಅದ್ರ ಜೊತೆಗೆ ಅದಕ್ಕೋಸ್ಕರ ಇಂಥವಾಗ್ತಾವಂತೇಳಿ ಪಶ್ಚಿಮ ಬಂಗಾಳ ಮತ್ತು ನಮ್ಮ ತಮಿಳುನಾಡು 2 ರಾಜ್ಯ ಸರ್ಕಾರಗಳು ಇಡಿ ಮತ್ತು CBIನ ನಿಷೇಧ ಮಾಡಿದವು ಅವ್ರ ರಾಜ್ಯಕ್ಕೆ ಬರಲಾರ್ದಂಗೆ. ಇದು ಮುಂದಿನ ದಿನ ಇದನ್ನು ಅನುಭವಿಸಿದರೆ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ಆಗ್ತದೆ. ಅರ್ಥ ಮಾಡ್ಕೋಬೇಕು ಅಮಿತ್ ಶಾ ಅವರು ಮತ್ತು ಈ ರಾಜ್ಯದ ದೇಶದ ಗೃಹ ಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ. ಇಡಿ ಏನು ಇವತ್ತು ಮಾಡಿದೆ ಅದು ತಪ್ಪಾಗಿದೆ. ಆಮೇಲೆ ನಮ್ಮ ಸಚಿವರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರೋ ನಾಗೇಂದ್ರ ಅವರು ಮತ್ತು CM ಮೇಲೆ ಏನು ಒತ್ತಡ ಆಗ್ತಾ ಇದ್ದಾರೆ, ನೀವು ಮಾಡಿ ಅವ್ರ ಹೆಸರು ಹೇಳಿ ಅಂತೇಳಿ, ಇದು ಭಾಳ ತಪ್ಪು. ಪ್ರಜಾಪ್ರಭುತ್ವದ ಮಾರ್ಗಕ್ಕೆ ಧಕ್ಕೆ ಇರ್ತಕ್ಕಂಥ ಕೆಲಸ ಆಗ್ತಿದೆ. ದಯಮಾಡಿ ಇಂಥದ್ದು ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.